ಮುಸಲ್ಮಾನರಿಗೆ ಕರ್ನಾಟಕ ಸರ್ಕಾರ ಗುತ್ತಿಗೆಯಲ್ಲಿ 4% ರಿಸರ್ವೇಶನ್ ಕೊಡ್ತಿರೋದಕ್ಕೆ ವ್ಯಾಪಕ ವಿರೋಧ ಬರ್ತಿದೆ. ಯಾಕೆ? ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಬಿಲ್ 2025 ನ ಸರ್ಕಾರ ವಿಧಾನಸಭೆಯಲ್ಲಿ ಪಾಸ್ ಮಾಡಿದೆ. ಇದರ ಪ್ರಕಾರ ಸರ್ಕಾರದ ಸಿವಿಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ ನಲ್ಲಿ ಹಾಗೂ ಗೂಡ್ಸ್ ಅಂಡ್ ಸರ್ವಿಸಸ್ ಕಾಂಟ್ರಾಕ್ಟ್ಸ್ ನಲ್ಲೂ ಅಲ್ಪಸಂಖ್ಯಾತರಿಗೆ ರಿಸರ್ವೇಶನ್ ಸಿಕ್ಕಿದೆ. ಇದರ ಪ್ರಾಬ್ಲಮ್ಸ್ ನ ನಂಬರ್ಸ್ ಮೂಲಕ ತಿಳ್ಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಕ್ಯಾಸ್ಟ್ ರಿಸರ್ವೇಶನ್ ಕಾಂಬಿನೇಷನ್ ನ ನೋಡೋಣ. ನೆನಪಿರ್ಲಿ, ಕ್ಯಾಸ್ಟ್ ರಿಸರ್ವೇಶನ್ ಬೇರೆ, ಗುತ್ತಿಗೆ ಮೇಲಿನ ರಿಸರ್ವೇಶನ್ ಬೇರೆ. ಕ್ಯಾಸ್ಟ್ ರಿಸರ್ವೇಶನ್ ಪ್ರಕಾರ ಎಸ್ಸಿಗೆ 17%, ಎಸ್ಟಿಗೆ 7%, ಕ್ಯಾಟಗರಿ 1ಗೆ 4%, ಕ್ಯಾಟಗರಿ 2A ಅಂದ್ರೆ OBCಗೆ 15%, ಕ್ಯಾಟಗರಿ 2B ಇದು ಎಕ್ಸ್ಕ್ಲೂಸಿವ್ಲಿ ಮುಸಲ್ಮಾನರಿಗೆ 4%, ಕ್ಯಾಟಗರಿ 3A 4%, ಕ್ಯಾಟಗರಿ 3B 5%, ಎಕನಾಮಿಕಲ್ ವೀಕರ್ ಸೆಕ್ಷನ್ 10%. ಸೊ ಒಟ್ಟು ರಿಸರ್ವೇಶನ್ 66%. ಸುಪ್ರೀಂ ಕೋರ್ಟ್ ಲಿಮಿಟ್ ಇರೋದು 50% ಮಾತ್ರ. ಈಗ ಸರ್ಕಾರದ ಗುತ್ತಿಗೆಯಲ್ಲಿ ನೋಡೋಣ. ಮೊದಲು ಎಲ್ಲರಿಗೂ ರಿಸರ್ವೇಶನ್ ಇರಲಿಲ್ಲ. ಕೆಲ ಕ್ಯಾಟಗರಿಗೆ ಅಂದರೆ ಎಸ್ಸಿಗೆ 17.15%, ಎಸ್ಟಿಗೆ 6.95%, ಕ್ಯಾಟಗರಿ 1ಗೆ 4%, ಕ್ಯಾಟಗರಿ 2ಗೆ 15% ಇತ್ತು. ಈಗ ಕ್ಯಾಟಗರಿ 2B ಮುಸಲ್ಮಾನರಿಗೆ ಹಾಗೂ ಬೇರೆ ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಶನ್ ಕೊಡ್ತಿದ್ದಾರೆ. ಕ್ಯಾಟಗರಿ 3A, 3B ಹಾಗೂ ಜನರಲ್ ಮೆರಿಟ್ಗೆ ರಿಸರ್ವೇಶನ್ ಇಲ್ಲ. ಈ ಕ್ಯಾಟಗರಿಗೆ ಯಾಕೆ ಕೊಡ್ತಿಲ್ಲ ಅನ್ನೋದು ಎಷ್ಟೋ ಜನರ ಯಕ್ಷ ಪ್ರಶ್ನೆ. ನಿಮಗೇನು ಅನ್ಸುತ್ತೆ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.